ಆಗಷ್ಟು ಆತಂಕ ಪಡಬೇಕಾಗಿಲ್ಲ. ಒಳ್ಳೆ ರೇಟ್ ಸಿಗುತ್ತೆ, ಒಳ್ಳೆ ಹಣ ಆಗುತ್ತೆ, ಒಳ್ಳೆ ಬೆಳೆಗಳು. ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾರೋ ವೇಣು 7 TV. ಇವತ್ತು ಏನಪ್ಪ ವಿಷಯ ಅಂದರೆ, ತುಂಬ ಜನ ಟೊಮೆಟೊ ರೇಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಆಗಸ್ಟಲ್ಲಿ ಏನು ರೇಟ್ ಹೋಗ್ಬೋದು, ಆಗಸ್ಟಲ್ಲಿ ಏನು ರೇಟ್ ಹೋಗ್ಬೋದು ತುಂಬ ಜನ ಕೇಳ್ತಾ ಇದ್ದಾರೆ. ತುಂಬ ಜನ ಕಮೆಂಟ್ ಸಹ ಮಾಡಿದ್ದಾರೆ. ನಾನು ಪ್ರತಿ ಕಮೆಂಟ್ಸು ನೋಡ್ತಾನೆ ಇದ್ದೀನಿ ನಾನು. ಯಾಕೆಂದರೆ ನಾನು ಸುಮ್ಮನೆ ಬಂದು ಏನೋ ವಿಡಿಯೋ ಮಾಡಿ ನಿಮಗೆ ಕೊಟ್ಬಿಡ್ಬೋದು, ಎಷ್ಟೊತ್ತು ನನಗೆ ಟೈಮ್ ಹಿಡಿಯೋದಿಲ್ಲ. ಬಟ್ ನಾವು ಕೊಡೋ ವಿಷಯ ನಿಮಗೆ ಯೂಸ್ಫುಲ್ ಆಗಬೇಕು. ಹಾಗೆ ಅದೇ ಥರ ನಡೆದ್ರೆ ನನಗೂ ಖುಷಿನೇ, ನಿಮಗೂ ಖುಷಿನೇ, ಪ್ರತಿಯೊಬ್ಬರಿಗೂ ಖುಷಿನೇ. ಬಟ್ ಏನೋ ಬಾಯಿಗೆ ಬಂದಿದ್ದು ಕೊಡೋ ಅಷ್ಟು ನಾನು ಮೂರ್ಖ ನಾನಲ್ಲ. ಬಟ್ ಏನೇ ಕೊಡಲಿ ಒಂದು ಪರ್ಫೆಕ್ಟ್ ಆಗಿರೋ ಇನ್ಫಾರ್ಮೇಷನ್ ಕೊಡಬೇಕನ್ನೋದೇ ನನ್ನ ಒಂದು ಉದ್ದೇಶ. ಅಂದರೆ ನೀವು ಪ್ರತಿ ಕಮೆಂಟ್ಸು ನಾನು ನೋಡ್ತಾನೆ ಇರ್ತೀನಿ. ನೀವು ಆಗಸ್ಟ್ ಬಗ್ಗೆ ರೇಟ್ಸ್ ಕೇಳ್ತಾ ಇದ್ರಿ, ನಾನು ಸಹ ವ್ಯಾಪಾರಸ್ಥರನ್ನ ನಾನು ಕೇಳ್ತಾನೆ ಇದ್ದೀನಿ. ಬಟ್ ಏನಂದರೆ ಅವ್ರು ಫ್ರೀ ಸಿಗ್ತಾ ಇಲ್ಲ ನನಗೆ. ಅದರಿಂದ ಅವ್ರಿಗೆ ಸುಮಾರು ಲೋಡಿಂಗ್ಸ್ ಆಗ್ತಾ ಇರುತ್ತೆ, ಎವ್ರಿ ಡೇ ಲೋಡಿಂಗ್ಸ್ ಆಗ್ತಾ ಇರುತ್ತೆ. ಅಂದರೆ ಪ್ರತಿಯೊಂದು ದಿನವೂ ನಾನು ಕೇಳ್ತಾ ಇರ್ತೀನಿ. ಬಟ್ ಅವ್ರು ಫ್ರೀ ಇರೋ ಟೈಮ್ಗೆ ನಾವಿರಲ್ಲ, ನಾವು ಫ್ರೀ ಇರೋ ಟೈಮ್ಗೆ ಅವ್ರು ಸಿಗೋದಿಲ್ಲ. ಅದೇ ಥರನೇ ಆಗ್ತಾ ಇದೆ. ಬಟ್ ನೀವು ಕೇಳ್ತಾನೆ ಇದ್ರಿ, ತುಂಬ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದಾಗೆಲ್ಲ ತುಂಬ ನೀವು ಇದೇ ಕಮೆಂಟ್ಸೇ ಕೇಳ್ತಿದ್ರಿ. ಬಟ್ ಅದಕ್ಕೋಸ್ಕರ ನಾನು ಇವತ್ತು ಅವ್ರನ್ನ ತುಂಬ ಕೇಳಿಕೊಂಡು ಅವ್ರನ್ನ ಫ್ರೀ ಮಾಡಿಕೊಂಡು, ಅವರು ಎಲ್ಲೋ ಹೋಗಬೇಕಾಗಿತ್ತು ಆದರೂ ಫ್ರೀ ಮಾಡ್ಕೊಂಡು ನಾನು ಆದರೆ ಆನಂದ್ ಸರ್ ಹತ್ರ ನಾನು ಒಂದು ಇಂಟರ್ವ್ಯೂ ಆದರೆ ತೊಗೊಂಡಿದ್ದೀನಿ. ಆಗಸ್ಟ್ ರೇಟ್ಸ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಬೇರೆ ಬೇರೆ ಸ್ಟೇಟಲ್ಲಿ ಯಾವ್ಯಾವ ಥರ ಇದೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಅಂದರೆ ನೀವು ಈ ವಿಡಿಯೋನ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಬೇಕು. ಒಂದು 5 ಜನಕ್ಕಾದರೆ ಶೇರ್ ಮಾಡಿ ಆದಷ್ಟು. ಯಾಕೆಂದರೆ ನೀವು ಕೇಳ್ತಾ ಇದ್ದೀರಿ ಇನ್ಫಾರ್ಮೇಷನ್, ನಾನು ಅದೇ ಇನ್ಫಾರ್ಮೇಷನ್ ನಾನು ತೊಗೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಟ್ ನೀವು ಇಲ್ಲಿಂದ ನೀವು ವಿಡಿಯೋನ ಶೇರ್ ಮಾಡೋ ಅವಶ್ಯಕತೆ ನಿಮಗಿರುತ್ತೆ. ಯಾಕೆಂದರೆ ಇದು ರೈತರಿಗೋಸ್ಕರ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ. ನೀವು ಅಷ್ಟೇ ಈ ವಿಡಿಯೋನ ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯ ವಿಷಯಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಬನ್ನಿ ನೋಡೋಣ ಏನು ಹೇಳ್ತಾರೆ ಆನಂದ್ ಸರು. ಒಳ್ಳೆ ಇನ್ಫಾರ್ಮೇಷನ್ ಇರುತ್ತೆ, ಲಾಸ್ಟ್ವರೆಗೂ ನೋಡಿದ್ರೆ ಪ್ರತಿಯೊಂದು ಇದರಲ್ಲಿ ಇರುತ್ತೆ. ಮತ್ತು ಫ್ರೆಂಡ್ಸು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಬನ್ನಿ, ಯಾಕೆ ತಡ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದಷ್ಟು ಲೈಕ್ ಮಾಡಿ ಪ್ಲೀಸ್, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದಾರೆ ಸರ್? ಓ ಸೂಪರ್ ಸರ್. ಸರ್, ತುಂಬ ಜನ ರೈತರು ಕೇಳ್ತಾ ಇದ್ದಾರೆ ಆಗಸ್ಟ್ ಬಗ್ಗೆ, ಹಾಗೆ ಜುಲೈ ಎಂಡಿಂಗು ಆಗಸ್ಟ್ ಬಗ್ಗೆ ತುಂಬ ಜನ ರೈತರು ತುಂಬ ಕೇಳ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಸರ್. ನಾನು ನಿಮ್ಮನ್ನ ತುಂಬ ಕೇಳ್ಕೊತಾ ಇದ್ದೀನಿ, ತುಂಬ ಜನ ಕೇಳ್ತಾ ಇದ್ದಾರೆ ಸರ್. ಅಲ್ಲ ಸರ್, ನಾನು ನಿಮಗೆ ಆಲ್ರೆಡಿ 2-3 ಇಂಟರ್ವ್ಯೂ ಅಲ್ಲಿ ಪ್ರತಿಯೊಂದನ್ನು ಕೊಟ್ಟಿದ್ದೀನಿ. ಏನಾಗುತ್ತೆ, ಏನು ಮುಂದೆ ಏನೇನು ಆಗ್ಬೋದು ಏನು ಅಂತ. ಅದೆಲ್ಲ ಅದೇ ಥರನೇ ನಡ್ಕೊಂಬರ್ತಾ ಇದೆ. ಅಚಾನಕ್ ಏನಾಯಿತು ಅಂದರೆ ಒಂದು 10 ಡೇಸಿಂದ ಯಾಕೆ ರೇಟ್ ಆಗಲಿಲ್ಲ ಅಂದರೆ ಮಳೆಗಳು ಸ್ಟಾರ್ಟ್ ಆಗಿಲ್ಲ ಸರ್. ನಾವು ಹೇಳೋ ಡೇಟ್ಗೆ ಮಾನ್ಸೂನು ಇದೆಲ್ಲನೂ ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ ಎಲ್ಲನೂ ಸ್ವಲ್ಪ ಮಳೆ ಬೀಳಬೇಕಾಗಿತ್ತು. ಅದು ಸ್ವಲ್ಪ ಲೇಟ್ ಆಯಿತು, 1 ವೀಕು ಲೇಟ್ ಆಗಿರೋದ್ರಿಂದ ಮಳೆಗಳೆಲ್ಲನೂ ಲೇಟಾಗಿ ಎಂಟ್ರಾಯಿತು. ಈಗ ಮಳೆಗಳು ಎಂಟ್ರಾಗಿದೆ, ಚೆನ್ನಾಗಿ ಮಳೆ ಹೊಡಿತಾ ಇದೆ. ಮಹಾರಾಷ್ಟ್ರ ಮತ್ತು ಹಿಮಾಚಲ ಪ್ರದೇಶ ಮಳೆ ಹೊಡಿತಾ ಇದೆ. ಮಳೆ ಹಿಂಗೆ ಕಂಟಿನ್ಯೂ ಆಗಿಬಿಟ್ರೆ ಎಲ್ಲ ಏನಾಗಿದೆ ಗೊತ್ತಾ ಸರ್, ಪ್ರತಿ ರೈತರ ಡಿಪೆಂಡಿಂಗ್ ಅಪಾನ್ ಕ್ಲೈಮೇಟ್ ಕಂಡೀಷನ್ಸು. ಕ್ಲೈಮೇಟ್ ಹೆಂಗೆ ನಡೆದ್ರೆ ಆ ಥರನೇ ಒಂದು ಈ ಹಣ್ಣಿನ ವ್ಯಾಪಾರ ಆಗ್ಬೋದು, ಇಲ್ಲ ಒಂದು ತರಕಾರಿ ವ್ಯಾಪಾರ ಆಗ್ಬೋದು, ಇವೆಲ್ಲನೂ ಪೆರಿಷಬಲ್ ಗೂಡ್ಸು ಡಿಪೆಂಡಿಂಗ್ ಅಪಾನ್ ಕ್ಲೈಮೇಟ್ ಕಂಡೀಷನ್ಸು. ಅದರಿಂದ ಏನಾಗುತ್ತೆ ಅಂತಂದರೆ, ಈ ಮಳೆ ಹೆಂಗೆ ಬಿದ್ದರೆ, ಯಾವ ಕಡೆ ಮಳೆ ಬಿದ್ದು ಒಂದು ಅತಿವೃಷ್ಟಿ ಅನಾವೃಷ್ಟಿ ಆಗಿಬಿಟ್ಟು ಬೆಳೆ ಎಲ್ಲ ಸಂಪೂರ್ಣವಾಗಿ ಹೊಟ್ಟೋಗುತ್ತೆ. ಆ ಕಡೆ ಹೋದಾಗ ಏನಾಗುತ್ತೆ ಅಂತಂದರೆ ಸಪ್ಲೈ ಕಡಿಮೆ ಆಗುತ್ತೆ. ಸಪ್ಲೈ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮಾರ್ಕೆಟಲ್ಲಿ ಇರೋದೇ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರೋದು. ಅದರಿಂದ ಏನಾಗಿದೆ, ಇಲ್ಲಿ ಎಷ್ಟೇ ಸಪ್ಲೈ ಬಂದ್ರೂ ಬೇರೆ ಕಡೆ ಸಪ್ಲೈ ಬರಬಾರ್ದು. ಈಗ ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ ಪಂಜಾಬು, ಹರಿಯಾಣ, ಹಿಮಾಚಲ ಪ್ರದೇಶ ಇದೆಲ್ಲನೂ, ಡೆಲ್ಲಿ NCR ಸೆಕ್ಟರು ಇದೆಲ್ಲನೂ ಏನಾಗ್ತಾ ಇತ್ತು ಅಂತಂದರೆ ಈ ಹಿಮಾಚಲ ಪ್ರದೇಶದ್ದು ಕಾಯಿ ಬರ್ತಾ ಇತ್ತು. ಇದುವರೆಗೂ ನೋಡಿ, ಲಾಸ್ಟು ಜೂನ್ ಆಗ್ಬೋದು, ಜೂನಲ್ಲಿ ಒಂದು ಸ್ವಲ್ಪ 1-2-3 ಗಾಡಿ ಮಾಡಿದ್ವಿ. ಮತ್ತು ಜುಲೈಯಲ್ಲಿ ಅಷ್ಟೇ ಡೆಲ್ಲಿಗೆ ಅತಿ ಹೆಚ್ಚು ಲೋಡಿಂಗ್ ಆಗ್ತಾ ಇತ್ತು. ಅಂಥದ್ದು ಈ ಸತಿ ಡೆಲ್ಲಿ ಲೋಡಿಂಗೇ ಆಗಲಿಲ್ಲ. ಬಿಕಾಸ್ ಆಫ್ ಹಿಮಾಚಲ ಪ್ರದೇಶದ ಕಾಯಿ ಬಂದು ದಿಲ್ಲಿನ ಅದು ಫ್ರೆಶ್ ಕಾಯಿ, ಪ್ಲಸ್ ತುಂಬ ಚೆನ್ನಾಗಿರುತ್ತೆ ಕಾಯಿ. ನಮ್ಮ ಕಾಯಿಗಿತ್ತು ಭಾಳ ಚೆನ್ನಾಗಿರುತ್ತೆ. ಹಿಮಾಚಲ ಪ್ರದೇಶದ್ದು ಹಿಮ್ಸೋನ ಅಂತ ಹೇಳ್ಬಿಟ್ಟು ಸರ್, ಎಲ್ಲ ಬೆಟ್ಟಗಳು ಜಮೀನುಗಳೆಲ್ಲ ಹೆಂಗಿರುತ್ತೆ ಅಂದರೆ ನಮ್ಮ ಥರ ಸಮತಟ್ಟಾದ ಜಮೀನು ಇರೋದಿಲ್ಲ. ಅಲ್ಲೆಲ್ಲ ಪಹಾಡ್ ಇರುತ್ತೆ, ಅಂದರೆ ಬೆಟ್ಟಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಾಕಿರ್ತಾರೆ. ಅಲ್ಲೇನಾಗುತ್ತೆ, ನೀರು ಬಂದರೂ ಸಹ ಸ್ವಲ್ಪ ಮಳೆ ಆಯಿತು ಅಂತಂದರೆ ನೀರನ್ನ ಕೆಳಗಡೆಗೆ ಚಾನಲ್ ಓಪನ್ ಮಾಡಿಬಿಡ್ತಾರೆ. ಅಂದರೆ ಆ ತೋಟಗಳಲ್ಲಿ ಇರೋದನ್ನು ಗೆನಮೆ ಅಂತಾರೆ ನಮ್ಮ ಇದರಲ್ಲಿ ಭಾಷೆಯಲ್ಲಿ. ಆ ಗೆನಮೆಗಳನ್ನ ತೆಗೆದುಬಿಡ್ತಾರೆ. ತೆಗೆದಾಗ ಏನಾಗುತ್ತೆ, ನೀರೆಲ್ಲ ಡೌನ್ ಆಗೋಗುತ್ತೆ. ಸ್ವಲ್ಪ ಮಳೆಗೆ ಏನಾಗುತ್ತೆ, ಮತ್ತೆ ಅದು ಚಿಗಿದ್ಕೊಳ್ಬಿಡುತ್ತೆ. ಇದೇ ಥರನೇ ರಿಪೀಟ್ ಒಂದು 15 ಡೇಸಿಂದ ಆಗ್ತಾಯಿತ್ತು. ಈಗೇನಾಯಿತು ಅಂದರೆ, ಈಗ ಮಾನ್ಸೂನು ಫುಲ್ಲಾಗಿ ಹಿಡ್ಕೊಂಡಿದೆ. ಆ ಕಡೆ ಹಿಡ್ಕೊಂಡಿದ್ರೆ ಕಂಟಿನ್ಯೂಟಿಯಾಗಿ ಒಂದು ಮಳೆ ಆಗ್ತಾ ಇದೆ. ಅದರಿಂದ ಈಗ ದಿಲ್ಲಿ ಎಲ್ಲನೂ ಇವತ್ತು ಒಂದು 900 to 1100, 1200ವರೆಗೂ ಮಾರ್ತಾ ಇದೆ. ಮುಂದೆ ಫ್ಯೂಚರು ಆಶಾಭಾವನೆಯಿಂದ ಇವತ್ತು ಇಲ್ಲಿನೂ ರೈಸ್ ಆಗಿದೆ. ಹಿಮಾಚಲಲ್ಲಿ ಕಂಪ್ಲೀಟಾಗಿ ಮಳೆ ಬಿದ್ದು ಅದು ಅವರು ಎಮ್ಮೆಗಳು ತೆಗೆದು ನೀರು ನಿಂತು ಕಂಪ್ಲೀಟಾಗಿ ಬಂದುಬಿಟ್ರೆ
ಅಲ್ಲಿನ ಬೆಳೆ ಕಂಪ್ಲೀಟಾಗಿ ಇದಾಗುತ್ತೆ. ಏಟ್ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಕಂಪ್ಲೀಟು NCR ಸೆಕ್ಟರ್ಗೆ ಬರೋದು ಮತ್ತು ಡೆಲ್ಲಿ, ಹಿಮಾಚಲ್, ಪಂಜಾಬ್ ಹೋಗೋದು ನಿಂತೋಗುತ್ತೆ, ಹರಿಯಾಣ ಹೋಗೋದು ನಿಂತೋಗುತ್ತೆ. ಅದರಿಂದ ಇಲ್ಲಿಂದ ಟೊಮೊಟೊ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದ್ರ ಜೊತೆಗೆ ಈಗ ಔರಂಗಾಬಾದ್ ಬರಬೇಕು ಮಹಾರಾಷ್ಟ್ರ ಕೂಡ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿನ ರೈತರಿಗೆ ಒಂದು ಶುಕ್ರ ದಶೆ ಸ್ಟಾರ್ಟ್ ಆಗಿದೆ. ಪಾಸಿಟಿವ್ ಆಗಿ ಅವ್ರಿಗೆಲ್ಲನೂ ಇದಾಗುತ್ತೆ. ಆದ್ರಿಂದ ಮಹಾರಾಷ್ಟ್ರ ಕೂಡ ಡ್ಯಾಮೇಜ್ ತಿನ್ನುವಂಥ ಚಾನ್ಸಸ್ ಇದೆ. ಮಹಾರಾಷ್ಟ್ರ ಕೂಡ ಏಟ್ ತಿನ್ನುವಂಥ ಚಾನ್ಸಸ್ ಇದೆ. ಔರಂಗಾಬಾದು ಡಿಲೇ ಆಗುತ್ತೆ. ಮಳೆ ಬೀಳೋದ್ರಿಂದ ಎಲ್ಲನೂ ಬೆಳೆ ಹಾಳಾಗುತ್ತೆ. ಬೆಳೆ ಹಾಳಾಗೋದ್ರಿಂದ ಇಲ್ಲಿನ ರೈತರಿಗೆ ನಾನು ಪದೇ ಹೇಳ್ತಾನೆ ಬಂದೆ, ಮಳೆ ಮೇಲೆ, ಕ್ಲೈಮೇಟ್ ಕಂಡೀಷನ್ ಮೇಲೆ ನಿಮ್ಮ ಭವಿಷ್ಯ ಅಡಗಿದೆ. ನೀವು ಬೆಳೆಗಳನ್ನ ಚೆನ್ನಾಗಿ ಮಾಡಿ, ನೀವು ರೇಟ್ ಬಗ್ಗೆ ನೋಡಬೇಡ್ರಿ, ನಿಮ್ಮ ಬೆಳೆ ನೀವು ಚೆನ್ನಾಗಿ ಮಾಡಿಕೊಡ್ರಿ, ನಿಮ್ಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಅದೇ ಥರನೇ ಆಗ್ತಾ ಇದೆ. ಈಗ ಮಳೆ ಕಂಟಿನ್ಯೂಟಿ ಆಗಿದೆ. ರೇಟ್ಸ್ ಇವತ್ತು 600 ರೂಪಾಯಿವರೆಗೂ ಚಿಂತಾಮಣಿ ತೊಗೊಂಡಿದೆ. ಅದರಿಂದ ರೇಟ್ಗಳು ಇದೇ ರೀತಿ ಮುಂದುವರಿಯುವಂಥ ಚಾನ್ಸಸ್ಸು ಬಹಳ ಕಾಣಿಸ್ತಾ ಇದೆ. ಯಾಕೆಂದರೆ ನೆಕ್ಸ್ಟ್ ಈಗ ಜುಲೈಯಲ್ಲಿ ಕೂಡ ನಮ್ಮ ರೈತರು ತುಂಬ ಬೆಳೀತಾರೆ. ಜುಲೈ ಆಗಷ್ಟೇ ಮೇಜರ್ ಆಗಿ ಚಿಂತಾಮಣಿಯಲ್ಲಿ ಟೊಮೊಟೊ ಬರೋದು. ಒಳ್ಳೊಳ್ಳೆ ರೈತರೆಲ್ಲ ಅದೇ ಥರನೇ ಅದೇ ಟೈಮಲ್ಲೇ ಇದು ಮಾಡ್ತಾರೆ. ಅದರಿಂದ ಎಲ್ಲರಿಗೂ ಇದೇ ಥರ ಕಂಟಿನ್ಯೂಟಿ ಆದರೆ ಇನ್ನು ರೇಟ್ಗಳು ಮುಂದೆ ಹೋಗುವಂಥ ಚಾನ್ಸಸ್ಸು ಭಾಳ ಕಾಣಿಸ್ತಾ ಇದೆ ಸರ್. ಹಾಗೆ ಆಗಸ್ಟಲ್ಲಿ ಒಂದು ರೇಂಜಲ್ಲಿ ಹೋಗುತ್ತಾ? ಇದೇ ರೇಟೇ ಮೂವ್ ಆಗುತ್ತೆ, ಇಲ್ಲ ಸ್ವಲ್ಪ ಡೌನ್ ಆಗುತ್ತಾ, ಅಪ್ ಆಗುತ್ತಾ, ಹೆಂಗೆ ಸರ್? ಈ ತಿಂಗಳಲ್ಲಿ ನಮಗೆ 400 ರೂಪಾಯಿ ಬಿಟ್ಕೊಡಲ್ಲ ಸರ್. 400 ಮೇಲೆ 700, 800ವರೆಗೂ ಈ ಆಗಸ್ಟ್, ಜುಲೈಯಿಂದ ಈ ಏನಿದೆ ಇವಾಗ ಇವತ್ತು 22 ಆಗಸ್ಟ್ 15ವರೆಗೂ ಒಂದು 400 to 600, 700, 800 ಈ ರೇಂಜಲ್ಲಿ ನಡೀತಾನೆ ಇರುತ್ತೆ ಸರ್. ಒಂದಿನ ಏರ್ಪೇರ್ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ಮಳೆಗಳು ಸರ್. ಯಾಕಂದ್ರೆ ಮಳೆ ಇಲ್ಲೂ ಬಿತ್ತು ಅಂತ ಇಟ್ಕೊಳ್ಳಿ. ಅನಂತಪುರ ಕೂಡ ಫುಲ್ ಫಸ್ಲಿದೆ, ಕಲ್ಯಾಣದುರ್ಗ ಫುಲ್ ಫಸ್ಲಿದೆ, ಮಲ್ಕಲ್ಚರ್ ಏರಿಯಾ ಫುಲ್ ಫಸ್ಲಿದೆ. ಮಳೆ ಕಂಟಿನ್ಯೂಟಿ ಆದ್ರೆ ಮಳೆಯಿಂದ ಕೆಲವೆಲ್ಲ ಹಣ್ಣೆಲ್ಲನೂ ಈ ಜಮೀನಿಗೆಲ್ಲ ಹಾಕಿರ್ತಾರೆ. ಕೆಲವರು ಕೋಲೆಲ್ಲ ಹಾಕೋದಿಲ್ಲ, ತಾರ್ಬಾಜ್ ಅಂತಾರೆ ಅದನ್ನ ಹಿಂದಿಯಲ್ಲಿ. ಆ ಕೋಲ್ ಹಾಕ್ಬಿಟ್ಟು ನಮ್ಮ ಕಡೆ ಎಲ್ಲ ಬೆಳಿತಾರಲ್ಲ ಆ ಥರ. ಆ ಕಡೆ ಆಂಧ್ರ ಎಲ್ಲ ಏನು ಮಾಡ್ತಾರೆ, ಎಲ್ಲ ನೆಲಕ್ಕೆ ಹಾಕ್ತಾರೆ, ಆ ಕಡ್ಡಿ ಹಾಕೋದಿಲ್ಲ. ಅದರಿಂದ ಅಂಥದ್ದು ಏನಾಗುತ್ತೆ ಅಂತಂದ್ರೆ ಮಳೆ ನೀರಿಗೆಲ್ಲನೂ ಹಾಳಾಗ್ಬಿಡುತ್ತೆ. ಅದು ಹಾಳಾದಾಗ ಏನಾಗುತ್ತೆ, ಸಪ್ಲೈ ಕಡಿಮೆ ಬರುತ್ತೆ. ಸಪ್ಲೈ ಕಡಿಮೆ ಬಂದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ರೇಟ್ ರೈಸ್ ಆಗುತ್ತೆ ಸರ್. ಹಾಗೆ ನಾಸಿಕ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಾಸಿಕ್ಕು ಆಗಸ್ಟ್ 28 ಸ್ಟಾರ್ಟ್ ಆಗುತ್ತೆ ಸರ್. ನಾಸಿಕ್ ಆಗಸ್ಟ್ 15. ಔರಂಗಾಬಾದ್, ನಾಸಿಕ್ಕು ಇದೆಲ್ಲ ಆಗಸ್ಟ್ 15 to 20. ಬಟ್ ಮಳೆಗಳು ಬಿದ್ದು ಮಳೆ ಕಂಟಿನ್ಯೂಟಿ ಆದ್ರೆ ಅಲ್ಲಿ ಸರಕು ಡ್ಯಾಮೇಜ್ ತಿಂದ್ರೆ ಇಲ್ಲಿ ಒಂದ್ 2 ತಿಂಗಳು ಒಳ್ಳೆ ಸುಗ್ಗಿ ಕಾಲ ಸರ್ ಟೊಮೊಟೊಗೆ. ಬಟ್ ಮಳೆ ಬೀಳ್ಬೇಕು ಎಮರ್ಜೆನ್ಸಿ ಸರ್. ಇದು ಏನಿದೆ, ತರಕಾರಿ ಆಗ್ಬೋದು, ಒಂದು ಹಣ್ಣು ಆಗ್ಬೋದು, ಇಲ್ಲ ನಮ್ಮ ಟೊಮೊಟೊ ಆಗ್ಬೋದು, ಇಲ್ಲ ಮಾವಿನ, ಇಲ್ಲ ಡಿಪೆಂಡಿಂಗ್ ಅಪಾನ್ ಕ್ಲೈಮೇಟ್ ಕಂಡೀಷನ್. ಕ್ಲೈಮೇಟ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆಶಾಭಾವನೆ ಇದೆ, ಆ ಕಡೆ ಎಲ್ಲ ಮಳೆ ಆಗ್ತಾ ಇದೆ. ಬಟ್ ಅಲ್ಲಿನ ರೈತರ ಬಗ್ಗೆ ನನಗೆ ಕ್ಷಮೆ ಇರಲಿ. ಅಲ್ಲಿನ ರೈತರಿಗೆ ಪಾಪ ಹಣ ಆಗೋದಿಲ್ಲ. ನಮ್ಮ ರೈತರಿಗೆ ಶುಕ್ರದಶೆ ಆಗಿದೆ. ನಮ್ಮ ಸೌತ್, ನಮ್ಮ ಕರ್ನಾಟಕ, ಇದೆಲ್ಲಾನು ಆಂಧ್ರ ಮತ್ತು ಇವರಿಗೆಲ್ಲಾನು ಒಳ್ಳೆ ಹಣ ಸಿಗುವಂಥ ಚಾನ್ಸಸ್ ಸಿಗ್ತಾ ಇದೆ. ಬೆಳೆಗಳು ಚೆನ್ನಾಗಿ ಮಾಡಲಿ, ರೈತರಿಗೆ ಒಳ್ಳೇದಾಗಲಿ ಸರ್. ಸರ್ ಹಾಗೆ ಮೈಸೂರು ಮಾರ್ಕೆಟ್ ಡೌನ್ ಇದೆ ಅಂತ, ಏನಕ್ಕೋಸ್ಕರ ಡೌನ್ ಸರ್ ಆ ಕಡೆ? ಹೆಂಗೆ ಸರ್? ಮೈಸೂರು ಮಾರ್ಕೆಟ್ ಅಂದ್ರೆ ಅಲ್ಲಿ ಹೈಬ್ರಿಡ್ ಬರ್ತಾ ಇದೆ ಸರ್. ಹೈಬ್ರಿಡ್ ಬರ್ತಾ ಇದೆ, ಕ್ವಾಲಿಟಿ ಇಲ್ಲ. ಏನಾಗುತ್ತೆ ಅಂದ್ರೆ ಅದೆಲ್ಲ ಶಾರ್ಟ್ ಟರ್ಮ್, ಅಂದ್ರೆ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ ಆ ಟೊಮೊಟೊಗೆ. ಆ ಟೊಮೊಟೊ ಎಲ್ಲ 1 day 2 daysಗೆ ಮಾತ್ರ ಪಾರ್ಸಲ್ ಆಗುತ್ತೆ. 4th day 5th ಡೇಗೆ ಪಾರ್ಸಲ್ ಆಗಲ್ಲ. ನಮ್ಮ ಕೋಲಾರು, ಚಿಂತಾಮಣಿ ಏನು ಹಣ್ಣಿದೆ ಇದು ನೀವು 5 days 6 days ಎಲ್ಲಿಗನ ಕಳಿಸಿ. ಇಲ್ಲಿರೋಂಥ ವ್ಯಾಪಾರಸ್ಥರು, ಇಲ್ಲಿ ಮಾಡೋಂಥ ಗ್ರೇಡಿಂಗು, ಇಲ್ಲಿರೋಂಥ ಒಂದು ಹಮಾಲಿ ಏನಿದೆ, ಇವರೆಲ್ಲ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಳ್ಳೆ ಪ್ಯಾಕಿಂಗ್ ಮಾಡಿ, ಸಮಯ ತುಂಬ ದೂರ ಹೋಗೋ ಥರ, 4 ದಿನ 5 ದಿನ ಆದರೂ ಡ್ಯಾಮೇಜ್ ಆಗೋ ಥರ ಒಂದು ಪ್ಯಾಕಿಂಗ್ ಮಾಡಿ ಕಳಿಸೋಂಥ ವ್ಯವಸ್ಥೆ ನಮ್ಮಲ್ಲಿದೆ ಸರ್. ಅದರಿಂದ ನಮ್ಮ ಟೊಮೊಟೊಗೆ ತುಂಬ ಡಿಮ್ಯಾಂಡ್ ಇದೆ. ಮೈಸೂರು ಕಡೆ ಎಲ್ಲ 1 day 2 days ಸ್ಪ್ಯಾಮ್ ಸರ್, ಲೈಫ್ ಸ್ಪ್ಯಾಮ್ ಇರೋ ಟೊಮೊಟೊಗೆ. ಸರ್ ಹಾಗೆ ಇವಾಗ ನೀವು ಡೆಲ್ಲಿಗೆ ಏನಾದರೂ ಇವತ್ತು ಲೋಡ್ ಮಾಡಿದ್ದೀರಾ ಸರ್? ಹೆಂಗೆ? ಹೌದು ಸರ್, ನಮ್ದು ಬರೇಲಿ ಲೋಡ್ ಆಗ್ತದೆ. ಅದು ಡೆಲ್ಲಿ ಸೆಕ್ಟರ್, NCR ಸೆಕ್ಟರ್ ಬರುತ್ತೆ, ಆ ಕಡೆಗೆ ಲೋಡ್ ಆಗ್ತಾ ಇದೆ ಸರ್ ನಮ್ದು. ಹೆಂಗೆ ಡೆಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆಯಾ ಸರ್? ಹೆಂಗೆ ಸರ್ ಡೆಲ್ಲಿ ಎಲ್ಲ ಇವತ್ತು ಡಿಮ್ಯಾಂಡ್ ತುಂಬಾ ಡಿಮ್ಯಾಂಡ್ ಇದೆ ಸರ್. ನಿನ್ನೆಗೆ ಇವತ್ತು 100-200 ರೂಪೀಸ್ ಅಲ್ಲಿ ಜಂಪ್ ತಗೊಂಡಿದೆ. ಇಲ್ಲೂ ಸೇಮ್ ಅದೇ ತರ ಜಂಪ್ ತಗೊಂಡಿದೆ. ಮುಂದಿನ ದಿವಸದಲ್ಲಿ ಡೆಲ್ಲಿಗೆ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ ಹೆಂಗೆ ಸರ್? ಖಂಡಿತ ಸರ್. ಡೆಲ್ಲಿ ಲೋಡಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಇನ್ನ ರೇಟ್ಸ್ ಮೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಇದೆ ಸರ್. ಸರ್ ಹಾಗೆ ಆಗಸ್ಟಲ್ಲಿ ಯಾವ ರೇಂಜಲ್ಲಿ ಹೋಗ್ಬೋದು ಅಂತ ಎನಿ ಕ್ಲೂ ಸರ್ ನೀವು ಕೊಡ್ತೀರಾ? ನನ್ನ ಕ್ಲೂ ಎಲ್ಲ ನಾನು ಯೋಚನೆ ಮಾಡೋದೆಲ್ಲನೂ ಕ್ಲೈಮೇಟ್ ಸರ್. ಕ್ಲೈಮೇಟ್ ಹೆಂಗೆ ನಡೆಯುತ್ತೆ ಅದ್ರ ಮೇಲೆ ಎಲ್ಲರ ವ್ಯಾಪಾರನೂ ಡಿಪೆಂಡ್ ಆಗಿರುತ್ತೆ. ಯಾರ ಕೈಯಲ್ಲೂ ಇಲ್ಲ ಕ್ಲೈಮೇಟ್ ಕಂಡೀಷನ್ಸ್, ಎಲ್ಲ ದೇವ್ರ ಕೈಯಲ್ಲಿದೆ. ದೇವ್ರು ಹೆಂಗೆ ಮನಸ್ಸು ಮಾಡಿದ್ರೆ ಹೆಂಗೆ ನಡೆಯುತ್ತೆ. ಆಗಸ್ಟಲ್ಲಿ ನನ್ನ ಅಂದಾಜು ಮಳೆ ಬೀಳಿದೆ. ಮಳೆ ಬೀಳಿದೆ, ಈಗ ನಿಂತೋಗ್ಬಿಟ್ಟು ಮಳೆ ಬೀಳಿದೆ, ಮತ್ತೆ ಡಿಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಳೆ ಬಿದ್ದು ಬೇರೆ ಕಡೆನೂ ಮಳೆ ಬಿದ್ದಲ್ಲಿ, ಮಹಾರಾಷ್ಟ್ರನೂ ಮಳೆ ಬಿದ್ದಲ್ಲಿ, ಹಿಮಾಚಲು ಮಳೆ ಬಿತ್ತು ಅಂದ್ಕೊಳ್ಳಿ,
500 ಮೇಲೇನೆ, ಒಳ್ಳೆ ಕಾಯಿ 500 ಮೇಲೇನೆ ನಡೆಯುತ್ತೆ. ಇನ್ ಕೇಸ್ ಮಳೆ ಬೀಳಿಲ್ಲ ಅಂದ್ರೆ ಯಾವ ರೇಂಜಲ್ಲಿ ಹೋಗಬಹುದು? ಮಳೆ ಬೀಳಿಲ್ಲ ಅಂದ್ರೂ ಈ ಜುಲೈ ಆಗಸ್ಟ್ ಅಂತ ಡ್ರಾಪ್ ಆಗೋ ಚಾನ್ಸಸ್ ಇಲ್ಲ ಸರ್. ಆಗಸ್ಟ್ ಅಲ್ಲಿ ಆಶಾಭಾವನೆ ಇದೆ ಸರ್, ಒಳ್ಳೆ ರೇಟ್ 300-400 ಇದೇ ರೇಂಜಲ್ಲಿ ಹೋಗಬಹುದು ಪಕ್ಕ. 400 ಮೇಲೇನೆ ಇರುತ್ತೆ. 400 ಅಂದ್ರೆ ರೈತರೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಖಂಡಿತ ಇಲ್ಲ ಸರ್. ಅಂದ್ರೆ ಬೆಳೆಗಳು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಹೌದು, ಬೆಳೆಗಳು ಚೆನ್ನಾಗಿ ನೋಡ್ಕೊಳ್ರಿ, ಆಶಾಭಾವನೆಯಿಂದ ಇರ್ರಿ. ನಿಮ್ಗೆ ಒಳ್ಳೆ ಶುಕ್ರದೇಶ ಬಂದಿದೆ, ಒಳ್ಳೇದಾಗ್ಲಿ, ರೈತರಿಗೆಲ್ಲ ಒಳ್ಳೇದಾಗ್ಲಿ, ಕೈ ತುಂಬ ಹಣ ಬರಲಿ, ನಿಮ್ಮ ಬದುಕು ಹಸನಾಗ್ಲಿ. ನೀವು ಚೆನ್ನಾಗಿದ್ರೆ ನಾವು ಕೂಡ ವ್ಯಾಪಾರಸ್ಥರು ಚೆನ್ನಾಗಿರ್ತೀವಿ ಸರ್. ಹಾಗೆ ಇವಾಗ ಹೊಸ ವ್ಯಾಪಾರಸ್ಥರು ಏನಾದ್ರು ನಿಮ್ಗೆ ಬಂದಿದ್ದಾರೆ ಹೆಂಗೆ ಸರ್? ಇವಾಗ ಈಗ ನೋಡಿ, ಬರೇಲಿ ಕಡೆಯಿಂದ ಒಬ್ರು ಬಂದಿದ್ದಾರೆ, ಜುಲ್ಫಿಕರ್ ಅಂತ ಹೇಳ್ಬಿಟ್ಟು ZKC ಅಂತ. ಅವರು ಒಂದು ಇದು ಜಿಂಜರ್ ವ್ಯಾಪಾರ ಮಾಡ್ತಾರೆ, ಮತ್ತೆ ಟೊಮೊಟೊ ವ್ಯಾಪಾರ ಮಾಡ್ತಾರೆ, ಈರುಳ್ಳಿ ಎಲ್ಲ ಮಾಡ್ತಾರೆ, ಆಲೂಗಡ್ಡೆ ಎಲ್ಲ. ಅವರೇ ನೋಡಿ, ಅವ್ರು ಇದ್ದಾರೆ, ನೀವು ಫೋಟೋ ತಗೊಳ್ಳಿ. ಅವರು ಹೊಸದಾಗಿ ಬಂದಿರೋ ಪಾರ್ಟಿ. हाँ भैया नमस्कार, किधर से आया भैया आप? यूपी बरेली। यूपी। क्या इधर टमाटो लोडिंग करता है? जी। ಈಗ ಲೋಡಿಂಗ್ ಮಾಡಿದ್ದಾರೆ ಹೆಂಗೆ ಸರ್? ಎಷ್ಟು ದಿವಸದಿಂದ ಲೋಡಿಂಗ್ ಮಾಡ್ತಾ ಇದ್ದಾರೆ? ಆಲ್ರೆಡಿ ಅವರಿಗೆ ಒಂದು 3 ಗಾಡಿ ಲೋಡ್ ಮಾಡಿದ್ದೀವಿ. ಕಂಟಿನ್ಯೂಸ್ 2 ಮಂತ್ಸ್ ಇಲ್ಲಿಂದ ಟೊಮೊಟೊ ಬೇಕು. ನಾಟಿ ಟೊಮೊಟೊನ ತಗೊಳ್ತಾರೆ, ಹೈಬ್ರಿಡ್ ತಗೊಳ್ಳೋದಿಲ್ಲ. ಎಲ್ಲ ಕಡೆ ನಾಟಿ ಟೊಮೊಟೊ, ಬೆಂಗಳೂರು ನಾಟಿ ಟೊಮೊಟೊಗೆ ತುಂಬ ಡಿಮಾಂಡ್ ಇದೆ ಸರ್. ಅಂದರೆ ರೈತರೇನು ಆತಂಕ ಪಡಬೇಕಾಗ ಅವಶ್ಯಕತೆ ಇಲ್ಲ, ಒಳ್ಳೆ ರೇಟ್ ಹೋಗುತ್ತಲ್ವ ಸರ್? ಸರ್, ಇದನ್ನು ನಾನು ಪದೇ ಹೇಳಿದ್ದೀನಿ. ಪ್ರತಿ ಇಂಟರ್ವ್ಯೂಲ್ಲೂ ನಿಮ್ಗೆ ನಾನು ಚಾಲೆಂಜ್ ಮಾಡಿ ಕೂಡ ಹೇಳಿದ್ದೀನಿ, ಇವತ್ತು ಇಂಥ ರೇಟ್ ಆಗುತ್ತೆ, ಇಂಥ ರೇಟ್ಗೆ ನಾನು ತೆಗಿತೀನಿ ಅಂತ. ಇವತ್ತು ಕೂಡ 600 ರೂಪೀಸ್ಗೆ ನಾನು ತೆಗೆದಿದ್ದೀನಿ ಕಾಯಿ. ಹೌದು ಸರ್. 500ಗೂ ತೆಗೆದಿದ್ದೀನಿ ಕಾಯಿ. ಅರ್ಥ ಆಯ್ತಾ? ಮುಂದಿನ ದಿನಗಳಲ್ಲಿ ಈ ಕ್ಲೈಮೇಟ್ ಕಂಡೀಷನ್ಸ್ ಇದೇ ರೀತಿ ಈಗ ಏನು ಬೀಳ್ತಾ ಇದೆ, ಮಳೆ ಕಂಟಿನ್ಯೂಟಿ ಆಗ್ಬಿಟ್ರೆ ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ, ಒಂದು 800ರಿಂದ 1000 ರೂಪಾಯಿ ಚಿಕ್ ಬಾಕ್ಸ್ ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ಬಟ್ ಡಿಪೆಂಡಿಂಗ್ ಅಪಾನ್ ಕ್ಲೈಮೇಟ್ ಕಂಡೀಷನ್ಸ್. ನಾನು ಅವತ್ತು ಒಂದೇ ಹೇಳಿದ್ದೀನಿ, ಇವತ್ತು ಒಂದೇ ಹೇಳ್ತಾ ಇದ್ದೀನಿ. ಪ್ರತಿದಿನ ನಾನು ಏನು ಹೇಳಿದಾಗೂ ಡಿಪೆಂಡಿಂಗ್ ಅಪಾನ್ ಕ್ಲೈಮೇಟ್ ಕಂಡೀಷನ್ಸ್ ಆಗುವಂತ ಇದರಲ್ಲಿ ಏನು ಯಾವುದೇ ಒಂದು ಸಂಶಯ ಇಲ್ಲ ಸರ್. ಅಂದರೆ ರೈತರು ತುಂಬ ಜನ ಕೇಳ್ತಾ ಇದ್ದಾರೆ, ಆನಂದ್ ಸರ್ನ ಇಂಟರ್ವ್ಯೂ ಮಾಡಿ ಸರ್, ಆಗಸ್ಟ್ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸರ್. ಅದರಿಂದ ನಾನು ನಿಮ್ಮನ್ನ ಇವತ್ತು ಫ್ರೀ ಮಾಡ್ಕೊಂಡು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಸರ್. ಅದಕ್ಕೆ ಸರ್, ಆಗಸ್ಟ್ ಮಂತದ ಏನಾಗುತ್ತೆ ಅಂತಂದ್ರೆ, ಜುಲೈ ಆಗಸ್ಟ್ ಅಲ್ಲಿ ಬೆಳೆಗಳು ಚೆನ್ನಾಗಿದೆ. ಬೆಳೆಗಳು ನೀವು ಕೂಡ ಬೆಳೆ ಯಾಕೆ ತೋಟಗಳಿಗೆಲ್ಲ ಹೋಗಿದ್ದೀರಾ, ಯಾಕಂದ್ರೆ ರೈತರಿಗಾಗಿ ನೀವು ರಿಯಲ್ ಹೇಳ್ತೀನಿ, ನಾವು ವ್ಯಾಪಾರ ಮಾಡ್ತಾ ಇರ್ಬೋದು. ನೀವು ಒಬ್ಬ ವಿಡಿಯೋಗ್ರಾಫರ್ ಆಗಿ, ಒಬ್ಬ ಯೂಟ್ಯೂಬರ್ ಆಗಿ ನೀವು ತೋಟಗಳಿಗೆ ಹೋಗುವಂತ ಗ್ರಹಚಾರ ಏನ್ ಸರ್ ನಿಮ್ಗೆ? ತೋಟಗಳಿಗೆ ಹೋಗ್ತಾ ಇದ್ದೀರಾ, ರೈತರನ್ನ ಕನ್ಸಲ್ಟ್ ಮಾಡ್ತಾ ಇದ್ದೀರಾ, ರೈತರಿಗಾಗಿ ನಿಮ್ಮ ಲೈಫ್ನೇ ಒಂದು ಮಾದರಿಯಾಗಿ ನೀವು ಲೈಫ್ ಅರ್ಪಣೆ ಮಾಡ್ತಾ ಇದ್ದೀರಾ ಸರ್. ರಿಯಲಿ ಐ ಪ್ರೌಡ್ ಆಫ್ ಯು ಸರ್ ವೇಣು ಅವರೇ. ನಿಮ್ಮ 7 ಟಿವಿಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ರೈತರಿಗಾಗಿ ಯಾವುದೇ ಚಾನಲ್ ಈ ತರ ಮಾಡೋರನ್ನ ನಾನು ಕಂಡಿಲ್ಲ. ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀನಿ. ತುಂಬಾ ಜನ ವಿಡಿಯೋಗ್ರಾಫರ್ಸ್ ಬರ್ತಾರೆ, ಏನೋ ರೇಟ್ ನೋಡ್ಕೊಳ್ತಾರೆ, ಬಜಾರ್ ರೇಟ್ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ನೀವು ಹಂಗ್ ಮಾಡ್ತಾ ಇಲ್ಲ, ರೂಟ್ಗೆ ಹೋಗ್ತಾ ಇದ್ದೀರಾ, ರೈತರನ್ನ ಇಂಟ್ರೂ ಮಾಡ್ತಾ ಇದ್ದೀರಾ. ಮೊನ್ನೆ ಒಬ್ಬ ರೈತರ AGBSC ಮಾಡಿರೋಂಥ ಒಬ್ಬ ರೈತರನ್ನ ಇಂಟ್ರೂ ನೋಡಿದೆ, ಬಹಳ ಚೆನ್ನಾಗಿತ್ತು. ರೈತರಲ್ಲ ಅಂತ ರೈತರನ್ನ ಹೋಗಿ ಕನ್ಸಲ್ಟ್ ಮಾಡಬೇಕು. ಅವ್ರು ಯಾವ ಥರ ಬೆಳೆ ಬೆಳೀತಾರೆ, ಯಾವ ಥರ ಗೊಬ್ಬರ ಹಾಕ್ತಾರೆ, ಯಾವ ಥರ ಮಾಡ್ತಾರೆ ನೋಡಿ. ಅವ್ರದ್ದು 15 ಟ್ರಿಪ್ ಆಗಿದೆ, ಇನ್ನೂ ಒಂದು 15 ಟ್ರಿಪ್ ಕೊಯ್ಯುತ್ತೆ ಅಂತಂದ್ರೆ, 30 ಟ್ರಿಪ್ ಕೊಯ್ದಿದೆ ಅಂದ್ರೆ ಅಲ್ಲಿ 3 ತಿಂಗಳು ಒಂದು ಬೆಳೆ ಕೊಯ್ತು ಅಂದ್ರೆ ಅವ್ರಿಗೆ ಕಡಿಮೆ ಬೆಲೆದು ಹೆಚ್ಚಿನ ಬೆಲೆದು ಸಿಕ್ಕಿ ಅವ್ರಿಗೆ ಹೆಚ್ಚು ಪ್ರಮಾಣದಲ್ಲಿ ಹಣ ಸಿಗುವಂತ ಒಂದಿದೆ. ಅದಕ್ಕೆ ರೈತರೆಲ್ಲ ಮಾದರಿಯಾಗಿ ಗಡಿಗಾರಲು ಹಳ್ಳಿ ಅವ್ರು ಏನು ನೀವು ಇಂಟರ್ವ್ಯೂ ಮಾಡಿದ್ರಿ ನಮ್ಮ ದೊರೆಯವರು, ಅವ್ರನ್ನ ಹೋಗಿ ರೈತರು ಕೂಡ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು. ಅವರು ಯಾವ ಥರ ಔಷಧಿ ಹೊಡಿಬೇಕು, ಯಾವ ಥರ ಬೆಳಿಬೇಕು, ಯಾವ ಥರ ಮಣ್ಣು ಸಂರಕ್ಷಣೆ ಮಾಡಬೇಕು, ಪ್ರತಿಯೊಂದು ಹೇಳಿದ್ದಾರೆ. ಇದನ್ನೆಲ್ಲನೂ ಎಲ್ಲ ರೈತರು ಫಾಲೋ ಮಾಡಬೇಕು ಅಂತ ರೈತರನ್ನ ಕನ್ಸಲ್ಟ್ ಮಾಡಬೇಕು. ಅನುಭವಸ್ಥ ರೈತರನ್ನ ಕನ್ಸಲ್ಟ್ ಮಾಡಿದ್ರೆ ರೈತರಿಗೆ ತುಂಬಾ, ಈಗ ನೋಡಿ ಅವರು ಟೊಮೊಟೊದಲ್ಲಿ ಇವತ್ತಿಗೆ ಲಾಸ್ ಆಗಿಲ್ಲ. ಕೆಲವರು ನಾವು ಕಳ್ಕೊಂಡಿದ್ದೀವಿ ಅಂತಾರೆ, ಯಾಕಂದ್ರೆ ಅಸಡ್ಡೆಯಿಂದ ಮಾಡ್ತಾರೆ. ಅವರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ, ಪ್ರತಿಯೊಂದು ಹೇಳಿದ್ದಾರೆ. ಅದಕ್ಕೆ ಅಂತ ರೈತರನ್ನ ಹೆಚ್ಚೆಚ್ಚಾಗಿ ರೈತರು ಹೋಗಿ ಅಲ್ಲಿ ಕನ್ಸಲ್ಟ್ ಮಾಡೋ ನೀವು ನಿಮ್ಮ ಇಂಟರ್ವ್ಯೂಗಳಲ್ಲಿ ಹೇಳಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ಜುಲೈ ಆಗಸ್ಟ್ ಆತಂಕ ಪಡಬೇಕಾಗಿಲ್ಲ. ಒಳ್ಳೆ ರೇಟ್ ಸಿಗುತ್ತೆ, ಒಳ್ಳೆ ಹಣ ಆಗುತ್ತೆ, ಒಳ್ಳೆ ಬೆಳೆಗಳು ಬರ್ತಾ ಇದೆ. ಕ್ಲೀನಿಂಗ್ ಮಾಡ್ಕೊಂಬನ್ನಿ, ಒಳ್ಳೆ ಗ್ರೇಡಿಂಗ್ ಮಾಡಿಕೊಂಡು ಬಾಕ್ಸ್ ತುಂಬಾ ಕಾಯಿ ತಗೊಂಬನ್ನಿ. ಅತಿ ಹೆಚ್ಚು ರೇಟು ಚಿಂತಾಮಣಿಯಲ್ಲಿ ಸಿಗುತ್ತೆ, ಇದಕ್ಕೆ ಯಾವುದೇ ಸಂಶಯ ಇಲ್ಲ. ಯಾಕೆಂದ್ರೆ ನಿಖರವಾದ ಬೆಲೆ ಬಾರುವಂತ ಒಂದು ಮಾರ್ಕೆಟ್ ಯಾವ್ದಾದ್ರು ಇದೆ ಇಡೀ ಇಂಡಿಯಾದಲ್ಲಿ ಚಿಂತಾಮಣಿ ಮಾತ್ರ ಸರ್. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತವರೆಗೆ ಹೇಳಿರೋದಕ್ಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.